ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ನೆಲಮಂಗಲ ಎಂಟರ್ ಆಗುವಂಥ ಒಂದು ಜಾಗದಲ್ಲಿ ಕಾರ್ನರಲ್ಲಿ ಕಳೆದ 13 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ತಿಂಡಿ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು. ಮಾರ್ನಿಂಗ್ ಟೈಮು ನಾನು ಈ ರೋಡಲ್ಲಿ ಓಡಾಡಬೇಕಾದ್ರೆ ನೋಡ್ತಾ ಇರ್ತಿದ್ದೆ, ಸಿಕ್ಕಾಬಟ್ಟೆ ಜನ ಇರ್ತಿದ್ರು. ಏನೋ ಅಂತ ಕಾತುರಿಂದ ಮತ್ತೆ ಕೇಳಿದಾಗ 13 ವರ್ಷದಿಂದ ಇಲ್ಲಿ ತಿಂಡಿನ ಸೆಲ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ಕಾರಣಕ್ಕೆ ಜನ ಇದ್ದಾರೆ ಅಂತ ಗೊತ್ತಾಯಿತು. ಇಲ್ಲೇನೇನು ಸಿಗುತ್ತಪ್ಪ ಅಂತಂದರೆ ನಾರ್ಮಲ್ ಇಡ್ಲಿ, ಮಸಾಲ ಇಡ್ಲಿ, ರವಾ ಇಡ್ಲಿ, ಇಡ್ಲಿಯಲ್ಲೇ 3 ವೆರೈಟಿ ಸಿಗುತ್ತೆ. ಅದಾದಮೇಲೆ ಶುಕ್ರವಾರ, ಎವ್ರಿ ಶುಕ್ರವಾರ ಬಂದು ನಿಮಗೆ ಮಶ್ರೂಮ್ ಪಲಾವ್ ಸಿಗುತ್ತೆ. ನಾರ್ಮಲ್ ಆಗಿ ಪಲಾವ್ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಮತ್ತು ವಡೆ ಸಿಗುತ್ತೆ. ಇಷ್ಟು ಐಟಮ್ನಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಶ್ರೂಮ್ ಪಲಾವ್ಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಅಫೋರ್ಡಬಲ್ ಪ್ರೈಸು, ಕೇವಲ 40 ರೂಪಾಯಿಗೆ ಒಂದು ಮಶ್ರೂಮ್ ಪಲಾವ್ನ ಕೊಡ್ತಾರೆ. ಇವರ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಇಲ್ಲಿ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಗೋಣ, ಒಂದು ಮಾತಾಡ್ತೀನಿ, ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಇರೋ ಫುಡ್ಸ್ನು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮಶ್ರೂಮ್ ಪಲಾವ್ ಜೊತೆಗೆ ಇನ್ನೊಂದಷ್ಟು ಐಟಮ್ನ ಟ್ರೈ ಮಾಡೋಣ. ಅಣ್ಣ, ಪಲಾವ್ ಇದೆಯಾ? ಪಲಾವು ಪಲಾವ್ ಖಾಲಿನಾ? ಪಲಾವ್ ಇಲ್ಲ, ನಾರ್ಮಲ್ ಪಲಾವ್ ಇಲ್ಲ. ಇಲ್ಲ ಇತ್ತಲ್ಲ ಅಲ್ಲಿ, ಖಾಲಿ ಆಗೋಯ್ತಾ? ಒಂದು ಸ್ವಲ್ಪ ಮಶ್ರೂಮು, ಲೈಟಾಗಿ ಚಿತ್ರಾನ್ನ, 2 ಒಂದ್ರಲ್ಲಿ ಹಾಕ್ಬಿಡಿ. ಇದ್ರೆ ಅವೆರಡೇ ಕೊಡಿ ಸಾಕು. ಇದೆಯಾ? ಅದು ರೆಗ್ಯುಲರ್ ಸಿಗುತ್ತಲ್ವ? ಇದು ಮಾತ್ರ ಶುಕ್ರವಾರ ಒಂದೇ ದಿನ. ಓಕೆ ಓಕೆ ಓಕೆ. ಎಷ್ಟು ಆಫು? 25. ಸಾಕು ಸಾಕು. ಚಟ್ನಿ ಹಾಕಿ. ಇಲ್ಲೇ ಇದೆಯಾ? ಒಂದು ವಡೆ ಇದ್ರೆ ಹಾಕ್ಬಿಟ್ಟು ಬೆಸ್ಟ್. ಟೋಟಲ್ ಈಗ 2 ಸೇರಿದ್ರೆ 40 ರೂಪಾಯಿನಾ? ಹಾಫ್ 40 ಆಗುತ್ತೆ. 2 ಹಾಫ್ ತಗೊಂಡ್ರೆ 50, ಮಿಕ್ಸ್ ತೊಗೊಂಡ್ರೆ 40. ಓಕೆ. ಜಸ್ಟ್ ನಮ್ಮ ಐಟಮ್ ತೊಗೊಂಡಿದ್ದೀವಿ, 2 ಮಿಕ್ಸು. ಪಲಾವ್ ಆಲ್ರೆಡಿ ಖಾಲಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಮಶ್ರೂಮ್ ಪಲಾವ್ ಕೂಡ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಜನ ಕ್ರೌಡ್ ಜಾಸ್ತಿ ಮತ್ತು ಬಿಸಿಲು. ಆ ಕಡೆ ಹೋಗೋಣ, ಅಲ್ಲೋಗಿ ಮಾತಾಡೋಣ. ಆಹಾ, ರೈಸ್ ಅಂತೂ ತುಂಬ ಸಾಫ್ಟಾಗಿದೆ. ಓ, ಸುಡ್ತಾ ಇದೆ, ಬಿಸಿ. ಆಚೆ ಬಿಸಿ, ಫುಡ್ಡು ಬಿಸಿ, ಒಳಗಡೆ ತಿಂದರೆ ಒಳಗಡೆನೂ ಬಿಸಿ ಆಗುತ್ತೇನೋ. ಆಹಾ, ಮಸಾಲ ಕಮ್ಮಿ ಅನ್ನಿಸ್ತಾ ಇದೆ ನೋಡಬೇಕಾದ್ರೇ, ಹೆವಿ ಮಸಾಲ ಅನ್ನಿಸ್ತಾ ಇಲ್ಲ. ಒಂದು ಬೈಟ್ ಮಾಡಿಬಿಟ್ಟು ಇದ್ರ ಬಗ್ಗೆ ಹೇಳ್ತೀನಿ. ಚೆನ್ನಾಗಿದೆ. ಹೇಳ್ದಂಗೆ ಮಸಾಲೆ ಹೆವಿ ಅನಿಸಲ್ಲ, ಲೈಟಾಗಿ ಮೀಡಿಯಮ್ ಆಗಿದೆ. ಮಶ್ರೂಮ್ನ ಒಂದು ಫುಲ್ಲು ಮಶ್ರೂಮ್ನ ಕಟ್ ಮಾಡಿ 2 ಪೀಸ್ ಹಾಕಿರ್ತಾರೆ. ಆ ಮಶ್ರೂಮ್ ಬಾಯಿ ಸಿಗ್ತಾ ಇರ್ಬೇಕಾದ್ರೆ ಒಳ್ಳೆ ನಾನ್ ವೆಜ್ ತಿಂದಂಗೆ ಇರುತ್ತೆ. ಆ ಕರುಮ್ ಅಂತ ಮಜಾ ಇದೆ. ಚೆನ್ನಾಗಿದೆ. ಇದಕ್ಕೆ ಲೈಟಾಗಿ ಮೊಸರು ಬಜ್ಜಿ ಟೈಪ್ ಪಲಾವ್, ಇಲ್ಲ ಚಟ್ನಿ ಕೊಟ್ಟಿದ್ದಾರೆ. ಲೈಟಾಗಿ ಮೊಸರು ಬಜ್ಜಿ ಥರ ಏನಾದರೂ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು. ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಲೈಟಾಗಿ ಸ್ಪೈಸಿ, ತಿಂದಾದ್ಮೇಲೆ ಆ ಖಾರ ಗೊತ್ತಾಗುತ್ತೆ. ಚಟ್ನಿ ಜೊತೆ ಚೆನ್ನಾಗಿದೆ, ಬಟ್ ಚಟ್ನಿ ಡಾಮಿನೇಟ್ ಮಾಡಿಬಿಡುತ್ತೆ ಮಶ್ರೂಮ್ ಪಲಾವ್ನ. ಪಲಾವ್ ಫ್ಲೇವರ್ನ ಗೊತ್ತಾಗೋ ರೀತಿ ಒಂದು ಚಟ್ನಿ ಜೊತೆಗೆ ವೈಟ್ ರೈಸ್ ತಿಂತೀವಲ್ಲ, ಆ ಥರ ಒಂದು ಫ್ಲೇವರ್ ಮಾಡಿಬಿಡುತ್ತೆ ಅನ್ಬೋದು. ಮರ್ಜ್ ಮಾಡಿಬಿಡುತ್ತೆ. ಬಟ್ ಚೆನ್ನಾಗಿದೆ. ಅಷ್ಟೊಂದು ಹೆವಿ ಮಸಾಲ ಅನ್ಸಲ್ಲ. ಖಾರ ಕೂಡ ಜಾಸ್ತಿ ಇಲ್ಲ. ತಿಂದಾದ್ಮೇಲೆ ಲೈಟಾಗಿ ಆಗ ಸ್ಪೈಸಿನೆಸ್ ಗೊತ್ತಾಗುತ್ತೆ. ಸೊ ಬೆಸ್ಟು. ಒಂದೊಳ್ಳೆ ಮಶ್ರೂಮ್ ಪಲಾವ್, ಅದು ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ. ನಾನು ತೊಗೊಂಡಿರೋದು ಹಾಫ್ 25 ರೂಪೀಸು. ಫುಲ್ಲು ಬೇಕಾದರೆ 40 ರೂಪೀಸ್ ಆಗುತ್ತೆ. ಅಲ್ಲ, ನನಗೆ 2 ಮಿಕ್ಸ್ ತಿಂತೀನಿ ಅಂದರೆ 2 ಮಿಕ್ಸ್ 40 ಆಗುತ್ತೆ. ಚೆನ್ನಾಗಿದೆ. ನೆಕ್ಸ್ಟು ಇವ್ರು ನಾರ್ಮಲ್ ಪಲಾವ್ನ ಟ್ರೈ ಮಾಡೋಣ. ಆಹಾ, ಸ್ವಲ್ಪ ಎಲ್ಲ ಒಣಗೋಗ್ಬಿಟ್ಟಿದೆ. ಲಾಸ್ಟಲ್ಲಿ ಸ್ವಲ್ಪ ಇತ್ತು ಬಾಟಮಲ್ಲಿ, ಅದನ್ನು ತಗೊಳ್ಳಿ ಸರ್ ಅಂತ ಕೊಟ್ಟರು. ಯಾಕಂದರೆ ಕ್ರೌಡ್ ಜಾಸ್ತಿ. ಇದು ಒಂದೇ ಬೇಷನ್ ಮಾಡ್ಕೊಬಂದಿದ್ದು, ಅದು 2 ಬೇಷನ್ ಮಾಡ್ಕೊಬಂದಿದ್ದಾರೆ ಮಶ್ರೂಮ್ ಪಲಾವು. ಅದರಿಂದ ಇದು ಖಾಲಿ ಆಗೋಯ್ತು. ಇದು ರೆಗ್ಯುಲರ್ ಸಿಗುವಂಥ ಒಂದು ಪಲಾವು. ಮಶ್ರೂಮ್ ಬಂದು ನಿಮಗೆ ಎವ್ರಿ ಫ್ರೈಡೇ ಸಿಗುತ್ತೆ ಅಷ್ಟೇ. ನಾರ್ಮಲ್ ಪಲಾವ್ನ ತಿನ್ನೋಣ. ಚೆನ್ನಾಗಿದೆ.
ಇನ್ನೊಂದು ಬೈಟ್ ಮಾಡೋಣ. ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಮಶ್ರೂಮ್ ಪಲಾವ್ ತಿಂದಿದ್ದೀನಲ್ಲ. ಹೌ ಸಖತ್ತಾಗಿದೆ. ಮಶ್ರೂಮ್ಗಿಂತ ನಾರ್ಮಲ್ ಪಲಾವ್ ಬೆಸ್ಟಾಗಿದೆ. ಸ್ವಲ್ಪ ಟೊಮೊಟೊ ಬೇಸು, ಕೆಂಪು ಮಸಾಲ, ಇದು ರೆಡ್ ಆಗಿರುತ್ತೆ, ಇದು ಗ್ರೀನ್ ಆಗಿರುತ್ತೆ. ಎರಡು ಮಸಾಲನೂ ಬೇರೆ. ಬಟ್ ಇದು ಲೈಟಾಗಿ ಆನಿಯನ್ ಫ್ಲೇವರು ಜೊತೆಗೆ ಆ ಟೊಮೊಟೊ ಫ್ಲೇವರು, ಮೇನಾಗಿ ಟೊಮೊಟೊ ಬೇಸು ಪಲಾವ್ ಅಂತಲೇ ಹೇಳ್ಬೋದು. ಮಜಾ ಇದೆ. ಬಿಸಿ ಬಿಸಿಯಾಗಿ ತಿಂದ್ರಂತೂ ಇನ್ನೂ ಕ್ರೇಜಿಯಾಗಿರುತ್ತೆ, ಕಳೆದೋಗ್ತೀರ. ಮಶ್ರೂಮ್ ಪಲಾವ್ ಟ್ರೈ ಮಾಡ್ತಿರಲ್ಲೋ ಗೊತ್ತಿಲ್ಲ, ಈ ಪಲಾವಂತೂ ಮಿಸ್ ಮಾಡಿದೆ ಟ್ರೈ ಮಾಡಿ. ನಿಜವಾಗ್ಲೂ ಕೂಡ ಮಜಾ ಇದೆ, ಸಖತ್ತಾಗಿದೆ, ಬೆಸ್ಟು. ಜೊತೆಗೆ ವಡೆ ಕೊಟ್ಟಿದ್ದಾರೆ, ಚಿಕ್ಕ ವಡೆ, ಪುಟಾಣಿ ವಡೆ. ಚೆನ್ನಾಗಿದೆ. ಒಳಗಡೆ ಅಂತೂ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾರೆ. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಳೆ ಸಿಗುತ್ತೆ. ಒಂದು ವೇಳೆ ಮನೇಲಿ ಮಾಡಿರುವಂಥ ಮಸಾಲೆ ವಡೆ ಟೈಪಲ್ಲೇ ಮಜವಾಗಿದೆ ತಿನ್ಬೇಕಾದ್ರೆ. ಆ ಕರುಮ್ ಗರಿಗರಿಯಾಗಿರೋದ್ರಿಂದ ಕರುಮ್ ಅಂತ ಬಾಯಿ ಸಿಗ್ತಾ ಇರುತ್ತೆ. ತಿನ್ಬೇಕಾದ್ರೆ ಮಜವಾಗಿರುತ್ತೆ. ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವೆರಡೂ ಪಲಾವಲ್ಲಿ ನಾನು ಪರ್ಸನಲ್ ರೆಕಮೆಂಡೇಷನು, ಫಸ್ಟ್ ಪಲಾವ್ ರೆಡ್ ಕಲರ್ ಫ್ಲೇವರ್ ಇರುವಂಥ ಈ ಒಂದು ಪಲಾವ್ನ ಟ್ರೈ ಮಾಡಿ. ಮಶ್ರೂಮ್ ಪಲಾವ್ ಕೂಡ ಟ್ರೈ ಮಾಡ್ಬೋದು, ಅದು ಫ್ರೈಡೇ ಬಂದರೆ. ನೆಕ್ಸ್ಟು ಮಸಾಲ ಇಡ್ಲಿ ಅಥವಾ ನಾರ್ಮಲ್ ಇಡ್ಲಿ ಯಾವುದೋ ಒಂದು ಟ್ರೈ ಮಾಡೋಣ. ಪೂರಿ ಕೂಡ ಸಿಗುತ್ತೆ. ಪೂರಿ, ಚಿತ್ರಾನ್ನ, ಮಸಾಲ ಇಡ್ಲಿ, ಪಲಾವ್ ಆಲ್ರೆಡಿ ತೊಗೊಂಡಿದ್ದೀನಿ. ಇನ್ನು ಚಿತ್ರಾನ್ನ, ಪೂರಿ ಮತ್ತು ಇದು ಇಡ್ಲಿ ಇದೆ. ಇಡ್ಲಿ ಯಾವುದೋ ಒಂದು ಇಡ್ಲಿ ಟ್ರೈ ಮಾಡೋಣ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರಣ್ಣ? ಪುಟ್ಟಸ್ವಾಮಿ. ನಿಮ್ಮ ಅಂಗಡಿ ಕಾಟು ಓಮಿನಿ ವ್ಯಾನ್ ಹೆಸರು ಏನು? ಹೆಸರೇನು ಇಟ್ಟಿಲ್ಲ ಸರ್, ಮಾಡಿದ್ದು ಅಷ್ಟೇ. ಓಕೆ. ಜನ ಏನಂತ ಕರೀತಾರೆ ನಿಮ್ಮ ಅಂಗಡಿನ? ಇಲ್ಲಿ ಭಟ್ರು ಹೋಟ್ಲು ಅಂತ ಜಾಸ್ತಿ ಇಷ್ಟಪಡ್ತಾರೆ. ಭಟ್ರು ಹೋಟ್ಲು ಅಂತ ಕರೀತಾರೆ. ಓಮಿನಿಲಿ ಸ್ಟ್ರೀಟ್ ಫುಡ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀರಾ? ಹ್ಞೂ ಸರ್. ಬೆಳಗ್ಗೆ ಟೈಮ್ ಬಂದ್ರಂತೂ ಗಿಜ ಅಂತ ಜನನೇ ನಿಂತಿರ್ತಾರೆ. ಏನು ಸ್ಪೆಷಲ್ ಅಂತೀರಾ? ನಮ್ಮದು ಮೇಯ್ನು ರವೆ ಇಡ್ಲಿ ಪಲಾವು ತುಂಬ ಇಷ್ಟಪಡ್ತಾರೆ. ನಾವು ಕ್ವಾಲಿಟಿ ಕೊಡ್ತೀವಿ, ಕ್ವಾಂಟಿಟಿ ಕೊಡ್ತೀವಿ. ಓಕೆ. ಒಬ್ಬರು ಗಾರೆ ಕೆಲಸರು ಅವರು ಕೆಲಸರು ಬರ್ತಾರಲ್ಲ ಸರ್, ಅವ್ರಿಗೆ ತುಂಬ ಹೊಟ್ಟೆ ತುಂಬ ಊಟ ಕೊಡ್ತೀವಿ. 40 ರೂಪಾಯಿಗೆ ಫುಲ್ ರೈಸು. ಒಂದು ರೈಸು ಒಂದು ವಡೆ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಅದು ಇಷ್ಟಪಡ್ತಾರೆ, ಅದರಿಂದ ಜನ ಬರ್ತಾರೆ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್ 4 ಥರ ರೈಸ್ ಐಟಮ್ ಸಿಗುತ್ತೆ. ಓಕೆ. ಪ್ಲಸ್ ಆಮೇಲೆ ಡೈಲಿ ಇಡ್ಲಿ ಇಲ್ಲೇ ಮಾಡ್ಕೊಡ್ತೀವಿ, ಬಿಸಿ ರವೆ ಇಡ್ಲಿ, ಅಕ್ಕಿ ಇಡ್ಲಿ. ಓಕೆ. ಆಮೇಲೆ ಪೂರಿ, ವಡೆ ಇರುತ್ತೆ. ಮಸಾಲೆ ವಡೆ ಮಾಡ್ತೀವಿ. ಮಸಾಲೆ ವಡೆ ಫೇಮಸ್ ನಮ್ಮದು. ಬಟ್ ನಿಮ್ಮ ರವಾ ಇಡ್ಲಿ ಚಿಕ್ಕ ಇಡ್ಲಿ ಅಲ್ಲ, ದೊಡ್ಡ ಇಡ್ಲಿ ಕೊಡ್ತಾರೆ ತಟ್ಟೆ ಇಡ್ಲಿ ರೇಂಜ್ಗೆ. ಹ್ಞೂ ಸರ್. ಹೆಂಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಸ್ಟ್ರೀಟ್ ಫುಡ್ ಅಂತ ಅನಿಸ್ತು ನಿಮಗೆ? ಅದು ಸ್ಟಾರ್ಟಿಂಗ್ ಬೇರೆ ಕಡೆ ನೋಡಿದೆ ರವೆ ಇಡ್ಲಿನ. ಓಕೆ. ತುಂಬಾ ಇಷ್ಟ ಆಯ್ತು. ಅದೇ ತರ ತಟ್ಟೆ ಇಡ್ಲಿಲೇ ಮಾಡ್ತಾ ಇದ್ರಾ? ಹ್ಞೂ ಸರ್. ಎಲ್ಲ ಕಡೆ ಚಿಕ್ಕ ಇಡ್ಲಿ ಮಾಡ್ತಾರೆ, ಯಾಕಂದ್ರೆ ಬೇಯಲ್ಲ ಅದು ಇದು ಅಂತ. ಬಟ್ ನೀವು ತಟ್ಟೆ ಇಡ್ಲಿ ರೇಂಜಲ್ಲಿ ಮಾಡ್ತಾ ಇದ್ದೀರಾ. ಹೆಂಗೆ ಅದ್ರಲ್ಲಿ ಮಸಾಲ ಬೇರೆ? ಹೌದು ಸರ್. ಓಕೆ. ಜನ ಯಾವ್ದು ಜಾಸ್ತಿ ಇಷ್ಟಪಡ್ತಾರೆ? ನಮ್ಮದು ಜಾಸ್ತಿ ಪಲಾವ್ ಜಾಸ್ತಿ ಇಷ್ಟಪಡ್ತಾರೆ, ಪ್ಲಸ್ ರವೆ ಇಡ್ಲಿ, ಮಸಾಲೆ ವಡೆ, ಮಸಾಲೆ ಐಟಮ್ ತುಂಬ ಇಷ್ಟಪಡ್ತಾರೆ. ಓಕೆ. ಇದು ಟೈಮಿಂಗ್ಸ್ ಅಣ್ಣ? ಟೈಮಿಂಗ್ಸ್ ಬೆಳಗ್ಗೆ 6:30 11 ಗಂಟೆ, 11 ಒಂದೇ ಟೈಮ್? ಹ್ಞೂ ಸರ್ ಅಷ್ಟೇ. ಈಗ ವಾರದಲ್ಲಿ ಫುಲ್ಲು 7 ದಿನ ಯಾವಾಗಾರ ಮಂತ್ಲಿ ಒಂದ್ಸಲಿ, ಯಾವಾಗ ಹುಡುಗರಿಗೆ ರೆಸ್ಟ್ ಬೇಕಲ್ಲ ಒಂದ್ಸಲಿ ರಜೆ ಮಾಡ್ತೀವಿ. ಎಲ್ಲ ಮಿಡ್ಡಲ್ಲಿ ಒಂದಿನ ರಜೆ ಮಾಡ್ಕೋತೀವಿ. ಅದು ವೀಕ್ ಡೇಸ್ ಅಲ್ಲಿ ಮಾತ್ರ? ವೀಕೆಂಡಲ್ಲಿ ಮಾಡಲ್ಲ. ಯಾಕಂದ್ರೆ ಜನ ಜಾಸ್ತಿ ಸಿಟಿ ಕಡೆಯಿಂದ ಬರ್ತಾರೆ, ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಏನಪ್ಪ ಇದು ಅಂತ. ಇಲ್ಲಿ ತಿನ್ನಕಂತಾನೆ ಬರ್ತಾರೆ, ಈ ಕಡೆ ಹೋಗ್ಬೇಕು ಸರ್. ಹೌದು. ಓಕೆ ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತಣ್ಣ? ಇದು ಅಶ್ನಗುಂಟೆ ಓಲ್ಡ್ ಚೆಕ್ ಪೋಸ್ಟ್ ಅಂತ ಕೇಳಿ. ಅಶ್ನಗುಂಟೆ ಓಲ್ಡ್ ಚೆಕ್ ಪೋಸ್ಟ್, ನೆಲಮಂಗಲ ರನ್ನಿಂಗ್ ಎಂಟ್ರೆನ್ಸ್. ಎಂಟ್ರೆನ್ಸ್ ಹೋಗೋದು ಬಿಡ್ಜಾಡಿ, ಅಶ್ನಗುಂಟೆ ಬಿಡ್ಜಾಡಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ ಸರ್. ಓಕೆ. ನೆಕ್ಸ್ಟು ಐಟಮು ರವಾ ಇಡ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು, ಅದನ್ನ ಟ್ರೈ ಮಾಡೋಣ. ನಾರ್ಮಲ್ ಇಡ್ಲಿ ಸಿಗುತ್ತೆ, ಮಸಾಲೆ ಇಡ್ಲಿ ಸಿಗುತ್ತೆ. ರವಾ ಇಡ್ಲಿ ತುಂಬ ಸಕ್ಕತ್ತಾಗಿದೆ ಅಂತ ಹೇಳಿದ್ರು, ಟ್ರೈ ಮಾಡೋಣ. ರವಾ ಇಡ್ಲಿ ಅಂತ ಹೇಳೋಕ್ಕಾಗಲ್ಲ, ಮಸಾಲ ಇಡ್ಲಿ ಅಂತಲೇ ಹೇಳ್ಬೋದು, ಆ ಥರನೇ ಇರುತ್ತೆ. ಅಣ್ಣ ಇಡ್ಲಿ ಇದೆಯಾ? ಒಂದು ಇಡ್ಲಿ ಕೊಡಿ, ರವಾ ಇಡ್ಲಿ. ಒಂದು ವಾಟರ್ ಬಾಟಲ್ ಕೊಡ್ತೀರ ನನಗೆ? ನೋಡಿ ಜನ ಫುಲ್ಲು ರಶ್ ಆಗಿದ್ದಾರೆ ಅಂತ ಹೇಳ್ಬೋದು, ಕ್ಯೂ ನಿಂತಿರ್ತಾರೆ ಜನ. ಒಂದು ಮಸಾಲ ಇಡ್ಲಿ, ರವಾ ಇಡ್ಲಿ. ಒಂದು ರವಾ ಇಡ್ಲಿ ಆಯ್ತು ಅಂದ್ರೆ ಆಲೆ. ಹಾಕಿ ಹಂಗೆ ಒಂದು ವಾಟರ್ ಬಾಟಲ್ ಕೊಡ್ಬಿಡಿ. ವಾಟರ್ ಬಾಟಲ್ ಸಿಕ್ಕಾಪಟ್ಟೆ ಖಾರ, ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಇಡ್ಲಿ ಟ್ರೈ ಮಾಡೋಣ ಬನ್ನಿ. ನಮ್ಮ ಜಾಗ ಹೋಗೋಣ, ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡು.
ಇದಂತೂ ಒಂದು ರವಾ ಇಡ್ಲಿ ಅಂತ ಹೇಳೋಕ್ಕಾಗಲ್ಲ, ಒಂದು ತಟ್ಟೆ ಇಡ್ಲಿನ ರವಾ ಇಡ್ಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಕೂಡ ಈ ಥರ ರವಾ ಇಡ್ಲಿ ದೊಡ್ಡ ತಟ್ಟೆ ಇಡ್ಲಿ ಮಾಡಲ್ಲ. ಜೊತೆಗೆ ಮಸಾಲ ರವಾ ಇಡ್ಲಿ ಅಂತಲೇ ಹೇಳ್ಬೋದು. ಫುಲ್ಲು ಮಸಾಲೆ ಹಾಕ್ಬಿಟ್ಟು ಅದು ಇದು ಪುದೀನ ಗಿದಿನ ಸೊಪ್ಪೆಲ್ಲ ಹಾಕ್ಬಿಟ್ಟು, ಏನಿದು ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬೇಳೆಲ್ಲ ಹಾಕಿದ್ದಾರೆ, ಹಾಕ್ಬಿಟ್ಟು ಒಂದು ಒಳ್ಳೆ ಮಸಾಲ ರವಾ ಇಡ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟು ನಾರ್ಮಲ್ ಇಡ್ಲಿ ಟ್ರೈ ಮಾಡೋಣ, ಅದಾದಮೇಲೆ ಸಾಗು ಜೊತೆ ಟ್ರೈ ಮಾಡೋಣ. ಮಜಾ ಇದೆ. ಜೊತೆಗೆ ಎಕ್ಸ್ಟ್ರಾ ಮಸಾಲ ಹಾಕಿರ್ತಾರಲ್ಲ, ಆ ಸಬ್ಸಿಗೆ ಸೊಪ್ಪು, ಆ ಬೇಳೆ ಸಿಗ್ತಾಯಿದ್ರೆ ಮಸ್ತಾಗಿರುತ್ತೆ. ನಾರ್ಮಲಾಗಿ ರವಾ ಇಡ್ಲಿನೇ ಚೆನ್ನಾಗಿರುತ್ತೆ, ಅದರಲ್ಲಿ ಮಸಾಲೆ ಹಾಕಿಬಿಟ್ಬಿಟ್ರಂತೂ ಕ್ರೇಜಿ. ಈಗ ಸಾಗು ಜೊತೆಗೆ ಒಂದು ಬೈಟು. ಚೆನ್ನಾಗಿದೆ. ಇದು ಸಾಗುಗಿಂತ ನಾರ್ಮಲಾಗಿ ತಿಂದರೆ ಕೂಡ ಸಖತ್ತಾಗಿರುತ್ತೆ. ಇನ್ನೊಂದು ಕಡೆ ಈ ರವಾ ಇಡ್ಲಿ ಮಾಡಿದಾಗ ಒಳಗಡೆ ಪೋರ್ಷನ್ ಬೆಂದಿರಲ್ಲ. ಇಲ್ಲಿ ಕಂಪ್ಲೀಟಾಗಿ ಓಪನ್ ಮಾಡಿದ್ರೆ ನಾವು ಉಪ್ಪಿಟ್ಟು ಬರುತ್ತೆ ಗೊತ್ತಾ, ಉಪ್ಪಿಟ್ಟು ಥರ ಓಪನ್ ಮಾಡಿದ ತಕ್ಷಣ ಉಪ್ಪಿಟ್ಟು ಥರ ಆಗಿಬಿಡುತ್ತೆ, ಅಳ್ಕೊಂಬಿಡುತ್ತೆ. ರವಾ ಅಂತೂ ಸಖತ್ತಾಗಿ ಬೇಯಿಸಿದ್ದಾರೆ. ಒಂದು ತಟ್ಟೆ ಇಡ್ಲಿಯಲ್ಲಿ ರವಾ ಇಡ್ಲಿ ಮಾಡಿರೋದು ನಿಜಕ್ಕೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರ ಕಾಸ್ಟ್ ಬಂದು 20 ರೂಪಾಯಿ ಒಂದು ಸಿಂಗಲ್ ಇಡ್ಲಿ. ವಾವ್, ಇಲ್ಲಿ ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ರವಾ ಇಡ್ಲಿ ಅದು ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ, ನಿಜಕ್ಕೂ ಸಖತ್ತಾಗಿದೆ. ಚಟ್ನಿ ಜೊತೆ ಒಂದು ಬೈಟು. ಚೆನ್ನಾಗಿದೆ. ನಾರ್ಮಲ್ ಇಡ್ಲಿ ತಿಂದ್ರೇ ಮಜವಾಗಿರುತ್ತೆ, ಯಾಕಂದರೆ ಅದು ಮಸಾಲೆ ಇದೆ, ಆ ಫ್ಲೇವರ್ ಇದೆ, ಆ ಫ್ಲೇವರ್ ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ. ಓಲಾಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಸ್ಟ್ರೀಟ್ ಫುಡ್ಡು, ಒಂದು ರೋಡ್ ಸೈಡಲ್ಲಿ ಮಾಡುವಂಥ ಒಂದು ಜಾಗ. ಸಿಕ್ಕಾಬಟ್ಟೆ ಕ್ರೌಡು. ಮಾರ್ನಿಂಗ್ ಟೈಮು ಒಂದು 7-7:30 8 ಗಂಟೆಗೆ ಬಂದ್ರಂತೂ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬೆಸ್ಟಾಗಿ ಒಂದೊಳ್ಳೆ ಕ್ವಾಲಿಟಿ ಫುಡ್ನ ಅಫೋರ್ಡಬಲ್ ಪ್ರೈಸ್ಗೆ ಸೆಲ್ ಮಾಡ್ಕೊಂಬರ್ತಾಯಿದ್ದಾರೆ ಅಂತ ಹೇಳ್ಬೋದು. ಮೊದಲು ಹೇಳ್ದಂಗೆ ಈ ಜಾಗ ಬಂದು ಫ್ಲೇವರ್ ಇದೆ, ಬೆಂಗಳೂರು ತುಮಕೂರು ಹೈವೇ ಬರುತ್ತಲ್ಲ, ಆ ಫ್ಲೇವರ್ ಪಕ್ಕದಲ್ಲೇ ನೆಲಮಂಗಲಕ್ಕೆ ಹೋಗುವಂಥ ಜಾಗದಲ್ಲಿ ಕಾರ್ನರಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಕಾರ್ನಲ್ಲಿ 2 ಅಂಗಡಿ ಇದೆ. ನಾನು ಟ್ರೈ ಮಾಡಿದ್ದು ಫಸ್ಟ್ ಅಂಗಡಿಯಲ್ಲಿ. ನೀವು ಫಸ್ಟು ಸೆಕೆಂಡ್ ಯಾವ್ದು ಬೇಕಾದ್ರೂ ಟ್ರೈ ಮಾಡಿ, ಎರಡೂ ಒಂದೇ ಸೇಮ್ ಅದೇ ಥರ ಫುಡ್ಸ್ನೇ ಮಾಡ್ಕೊಂಬರ್ತಾಯಿದ್ದಾರೆ. ಫಸ್ಟಲ್ಲಿ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಈ ಕಡೆ ಏನಾದ್ರು ಬಂದರೆ ಇಲ್ಲಿ ಫುಡ್ನ ಟ್ರೈ ಮಾಡಿ, ಅಥವಾ ನೀವೇನು ಆಲ್ರೆಡಿ ಟ್ರೈ ಮಾಡಿದರೆ ಇಲ್ಲಿ ಟೇಸ್ಟ್ ಹೆಂಗಿತ್ತು ಅನ್ನೋ ನನ್ನ ಕಮೆಂಟ್ ತಿಳಿಸಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಸ್ಟ್ರೀಟ್ ಫುಡ್ಡು ಅಥವಾ ಬೇರೆ ಒಂದೊಳ್ಳೆ ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.